ಮಹಾರಾಷ್ಟ್ರದ ಎಲ್ಲೋರದಲ್ಲಿ ನಿರ್ಮಾಣಗೊಂಡ ಕೈಲಾಸನಾಥ ದೇವಾಲಯವು ನಿರ್ಮಾಣವಾದದ್ದು ರಾಷ್ಟ್ರಕೂಟರ ದೊರೆ ಕೃಷ್ಣರ ಕಾಲದಲ್ಲಿ ಬಂಡೆಗಳನ್ನು ಮೇಲಿನಿಂದ ಕೆಳಗೆ ಕೊರೆದು ಈ ಅದ್ಭುತ ಏಕಶಿಲಾ ದೇವಾಲಯವನ್ನು ಕೆತ್ತಲಾಯಿತು. ಇಲ್ಲಿ ಒಟ್ಟು 34 ಗುಹೆಗಳಿದ್ದು 1ರಿಂದ 12 ಬೌದ್ಧ ಧರ್ಮವು, 13ರಿಂದ 29 ಹಿಂದೂ ಧರ್ಮವು ಮತ್ತು 30ರಿಂದ 34ರವರೆಗೆ ಜೈನ ಧರ್ಮದ ಗುಹೆಗಳಿವೆ. ಇವುಗಳು ಕ್ರಿಸ್ತ ಶಕ 5 ಮತ್ತು 10ನೇ ಶತಮಾನಗಳ ನಡುವೆ ಕೆತ್ತಲಾಯಿತು. 2 ಲಕ್ಷ ಟನ್ ಬಂಡೆಗಳನ್ನು ಕತ್ತರಿಸಿ ಪಲ್ಲವ ಹಾಗೂ ಚಾಲುಕ್ಯ ಶೈಲಿಯ ಮಿಶ್ರಣದಲ್ಲಿ ಶಿವ ದೇವಾಲಯ ನಿರ್ಮಾಣಗೊಂಡಿತು. ರಾಮಾಯಣ, ಮಹಾಭಾರತದಂತಹ ದೃಶ್ಯ ಕಾವ್ಯಗಳು ಇಲ್ಲಿ ಲಭ್ಯವಿದೆ. ಶಿವನ ವಿವಿಧ ಭಂಗಿಯ ಕೆತ್ತನೆಯ ಸ್ವರೂಪವೇ ಚಂದಸ್ಮಿತ. 6 ಮತ್ತು 7ನೇ ಶತಮಾನದ ಮೊದಲಿಗೆ ಬೌದ್ಧ ಮತ್ತು ಆರಂಭಿಕ ಹಿಂದೂ ಗುಹೆಗಳು ಕಲಚೂರಿ ರಾಜರ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡವು. 9 ಮತ್ತು 10ನೇ ಶತಮಾನದ ಕೊನೆಯ ಹಂತದಲ್ಲಿ ನಿರ್ಮಿಸಲಾದ ಈ ಗುಹೆಗಳು ಯಾದವ ರಾಜವಂಶದ ಆಳ್ವಿಕೆಯನ್ನು ಪ್ರತಿನಿಧಿಸುತ್ತವೆ. ಪ್ರಪಂಚದ ಅತಿ ದೊಡ್ಡ ಏಕಶಿಲೆಯ ಶಿಲ್ಪಕಲೆ ಎಂದು ಹೆಸರುವಾಸಿಯಾಗಿರುವ ಈ ತಾಣವು ಇತಿಹಾಸ, ಕಲೆ ಮತ್ತು ವಾಸ್ತುಶಿಲ್ಪದ ಅದ್ಭುತ ಸಂಗಮವಾಗಿದೆ. ಮಹಾರಾಷ್ಟ್ರದ ಔರಂಗಾಬಾದ್, ಈಗಿನ ಛತ್ರಪತಿ ಸಂಭಾಜಿ ನಗರದಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಎಲ್ಲೋರ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇದು 6ರಿಂದ 10ನೇ ಶತಮಾನದ ನಡುವೆ ಕಲಚೂರಿ ಮತ್ತು ರಾಷ್ಟ್ರಕೂಟ ರಾಜರ ಕಾಲದಲ್ಲಿ ನಿರ್ಮಿಸಲ್ಪಟ್ಟ 34 ಬಂಡೆಗಲ್ಲಿನ ಗುಹೆಗಳನ್ನು ಹೊಂದಿದ್ದು ಪ್ರಾಚೀನ ಭಾರತದ ಧಾರ್ಮಿಕ ಸಾಮರಸ್ಯಕ್ಕೆ ಸಾಕ್ಷಿಯಾಗಿ ನಿಂತಿವೆ. ನಮ್ಮ ಕನ್ನಡದ ಹೆಮ್ಮೆಯ ದೊರೆ ರಾಷ್ಟ್ರಕೂಟ ಅರಸರಿಂದ ನಿರ್ಮಿಸಲ್ಪಟ್ಟ ಒಂದು ಪುರಾತತ್ವ ಶಾಸ್ತ್ರದ ಪ್ರದೇಶವಾಗಿದೆ. ಸ್ಮಾರಕ ಗುಹೆಗಳಿಗೆ ಜನಪ್ರಿಯವಾಗಿರುವ ಎಲ್ಲೋರ ಪ್ರಪಂಚದ ಆಸ್ತಿಯ ತಾಣವಾಗಿದೆ. ಎಲ್ಲೋರ ಕೇವಲ ಶಿವ ದೇವಾಲಯ ಅಥವಾ ಕೈಲಾಸ ದೇವಾಲಯವಲ್ಲ, ಭಾರತೀಯ ಕಲ್ಲಿನಿಂದ ಕೆತ್ತಿದ ವಾಸ್ತುಶಿಲ್ಪದ ಸಾಕ್ಷ್ಯರೂಪವಾಗಿದೆ. 34 ಗುಹೆಗಳು ವಾಸ್ತವವಾಗಿ ರಚನೆಯನ್ನು ಚರಣಾಂದ್ರಿ ಬೆಟ್ಟಗಳ ಶೃಂಗಿಯ ಪಾರ್ಶ್ವದ ಹೊರಗೆ ಭೂಶೋಧನೆ ಮಾಡಲಾಗಿತ್ತು. ಕಲ್ಲಿನಿಂದ ಕೆತ್ತಿದ ಬೌದ್ಧ, ಹಿಂದೂ ಮತ್ತು ಜೈನ ದೇವಾಲಯದ ಮತ್ತು ಸನ್ಯಾಸಿಗಳ ಮಂದಿರಗಳಾಗಿದ್ದವು. ಇದನ್ನು 5ರಿಂದ 10ನೇ ಶತಮಾನಗಳ ಮಧ್ಯೆ ನಿರ್ಮಿಸಲಾಗಿದೆ. ಸಾಮೀಪ್ಯದಲ್ಲಿ ರಚಿಸಲಾದ 12 ಬೌದ್ಧ, 17 ಹಿಂದೂ ಹಾಗೂ 5 ಜೈನ ಗುಹೆಗಳು ಭಾರತೀಯ ಇತಿಹಾಸದ ಈ ಸಂದರ್ಭದಲ್ಲಿ ಪ್ರಚಲಿತವಾಗಿದ್ದ ಧಾರ್ಮಿಕ ಸಾಮರಸ್ಯವನ್ನು ತೋರುತ್ತವೆ. ಹಿಂದೂ ಗುಹೆಗಳು 6ನೇ ಶತಮಾನದ ಮಧ್ಯದಿಂದ 8ನೇ ಶತಮಾನದ ಕೊನೆಯವರೆಗೆ ನಿರ್ಮಾಣಗೊಂಡವು. ಮೊದಲನೆಯ ಗುಹೆಗಳು ಕಲಚೂರಿ ಅವಧಿಯ ಸಮಯದಲ್ಲಿ ನಿರ್ಮಾಣಗೊಂಡವು. ಈ ಎಲ್ಲ ವಿನ್ಯಾಸವನ್ನು ಸೃಜನಾತ್ಮಕ ದೃಷ್ಟಿಯ ಮತ್ತು ನಿರ್ವಹಣೆಯ ನೈಪುಣ್ಯತೆಯ ವಿವಿಧ ಪದ್ಧತಿಯಲ್ಲಿ ಪ್ರದರ್ಶಿಸಲಾಗಿದೆ. ಕೆಲವು ತುಂಬ ಸಂಕೀರ್ಣತೆಯಿಂದ ಕೂಡಿದ್ದವು. ಇದನ್ನು ಪೂರ್ಣಗೊಳಿಸಲು ಅನೇಕ ತಲೆಮಾರಿನ ಯೋಜನೆಗಳ ರಚನೆ ಮತ್ತು ಅನ್ಯೋನ್ಯ ಸಂಬಂಧಗಳ ಅಗತ್ಯವಿದೆ. ಎಲ್ಲೋರದಲ್ಲಿರುವ ಗುಹೆ 16 ಕೈಲಾಸ ದೇವಾಲಯದಲ್ಲಿ ನೃತ್ಯ ಮಾಡುತ್ತಿರುವ ಶಿವ ಅಂದರೆ ನಟರಾಜನನ್ನು ತೋರುತ್ತಿರುವ ಒಂದು ವರ್ಣಚಿತ್ರ. ಸಂಪೂರ್ಣ ದೇವಾಲಯವನ್ನು ಬಿಂಬಿಸುವ ವರ್ಣಚಿತ್ರವನ್ನು ಈಗಲೂ ನೋಡಬಹುದಾಗಿದೆ. ದಕ್ಷಿಣ ಭಾರತದ ದೇವಸ್ಥಾನವನ್ನು ಜ್ಞಾಪಿಸುವಂತಹ ಎತ್ತರದ ಗೋಪುರಾಕಾರದ ಕಟ್ಟಡವಾಗಿದೆ. ದೇವಾಲಯವು ಪೂರ್ತಿಯಾಗಿ ಸ್ತಂಭಗಳಿಂದ ಹಿಡಿದು ಕಿಟಕಿಗಳು, ಒಳ ಮತ್ತು ಹೊರಗಿನ ಕೊಠಡಿಗಳು, ಸಮಾವೇಶದ ಹಾಲುಗಳು ಮತ್ತು ಮಧ್ಯಭಾಗದಲ್ಲಿರುವ ಪವಿತ್ರ ಲಿಂಗ ಎಲ್ಲವೂ ಲಭ್ಯವಿದೆ. ಆಶ್ಚರ್ಯದ ಸಂಗತಿಯೆಂದರೆ ಈ ಬೃಹದಾಕಾರದ ಬಂಡೆಯನ್ನು ಕೊರೆಯಲು 2 ಲಕ್ಷ ಟನ್
ಬಂಡೆಗಳನ್ನು ಹೊರತೆಗೆಯಲಾಯಿತು ಮತ್ತು ಇದನ್ನು ನಿರ್ಮಿಸಲು ಸರಿಸುಮಾರು 100 ವರ್ಷಗಳೇ ಬೇಕಾಯಿತು. ಕನ್ನಡಿಗರ ಹೆಮ್ಮೆಯ ಪ್ರತೀಕ ಈ ಯೋಜನೆ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿರುವ ಮಾನ್ಯಕೇತದಿಂದ ಆಡಳಿತ ಮಾಡಿದ ರಾಷ್ಟ್ರಕೂಟರ ಹೆಮ್ಮೆಯ ಹೆಗ್ಗಳಿಕೆ. ಯುನೆಸ್ಕೋ ಪಾರಂಪರಿಕ ತಾಣವನ್ನು ಹಾಳುಗೆಡವಿದಾದರೂ ಯಾರು? ಅಂತಹ ವಿಕೃತ ಮನಸ್ಸಾದರೂ ಬಂದಿದ್ದಾದರೂ ಹೇಗೆ? ಇಂತಹ ಪಾರಂಪರಿಕ ಐತಿಹಾಸಿಕ ಶಿಲ್ಪಶಾಸನಗಳು ಶಿಲ್ಪಕಲೆಗಳುಳ್ಳ ಇಂತಹ ದೇವಾಲಯಗಳನ್ನು ಐತಿಹಾಸಿಕ ಸ್ಥಳಗಳನ್ನು ಉಳಿಸಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಲ್ಲವೇ? ಧರ್ಮ ಪಂಥ ಈ ಎಲ್ಲವುಗಳ ಸಂಗಮ ಎಲ್ಲೋರ. ಭಾರತೀಯ ದ್ರಾವಿಡ ಶೈಲಿಯ ಈ ಎಲ್ಲೋರ ಒಂದೊಮ್ಮೆ ನೀವು ನೋಡಿ. ಕನ್ನಡಿಗರ ಹೆಜ್ಜೆಯ ಗುರುತು ಎಲ್ಲೋರ. ಅಜಂತ ಈ ಗುಹೆಗಳು ಒಂದೇ ಬಂಡೆಗಲ್ಲಿನ 4 ಕಿಲೋಮೀಟರ್ ಸರಹದ್ದಿನಲ್ಲಿ 2 ಪ್ರಮುಖ ಹಂತದಲ್ಲಿ ಕೆತ್ತಲಾಗಿದೆ. ಮೊದಲ ಹಂತವು ಶಾತವಾಹನರ ಕಾಲದಲ್ಲಿ ಕ್ರಿಸ್ತ ಪೂರ್ವ 2ರಿಂದ 7ನೇ ಶತಮಾನ. ಎರಡನೆಯ ಮತ್ತು ಪ್ರಮುಖ ಹಂತವು ಗುಪ್ತರು ಮತ್ತು ವಾಕಟಕರ ಆಳ್ವಿಕೆಯಲ್ಲಿ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ನಿರ್ಮಾಣಗೊಂಡವು. ಬೌದ್ಧ ಸನ್ಯಾಸಿಗಳ ಆಶ್ರಯ ತಾಣ ಈ ಗುಹೆಗಳು. ಇಲ್ಲಿರುವ ಒಟ್ಟು 30 ಗುಹೆಗಳು ಬೌದ್ಧ ಸನ್ಯಾಸಿಗಳ ಧ್ಯಾನ ಮಂದಿರಗಳಾಗಿ, ಅಂದರೆ ಚೈತ್ಯ ಮತ್ತು ವಸತಿ ಗೃಹಗಳಾಗಿ ವಿಹಾರ ಬಳಕೆಯಾಗುತ್ತಿದ್ದವು. ಇಲ್ಲಿನ ವರ್ಣಚಿತ್ರಗಳು ಬುದ್ಧನ ಹಿಂದಿನ ಜನ್ಮವನ್ನು ವಿವರಿಸುವ ಜಾತಕ ಕಥೆಗಳು ಮತ್ತು ಬೌದ್ಧ ದೇವತೆಗಳ ಆಕರ್ಷಕ ವರ್ಣಚಿತ್ರಗಳು ಇಲ್ಲಿನ ಗೋಡೆಗಳ ಮೇಲೆ ಜೀವಂತವಾಗಿವೆ. ಇವು ಪ್ರಾಚೀನ ಭಾರತದ ಶ್ರೀಮಂತ ಕಲಾ ಪರಂಪರೆಯನ್ನು ಬಿಂಬಿಸುತ್ತವೆ. ಪಾರಂಪರಿಕ ಐತಿಹಾಸಿಕ ಕಲೆಗಳ ಸಾಮ್ರಾಜ್ಯದ ಈ ಒಂದು ಅಜಂತಾ ಗುಹೆಗಳು ಅಲ್ಲಿನ ಕಾಡು ಮತ್ತು ಬಂಡೆಗಳ ಮಧ್ಯ ಮುಚ್ಚಿ ಹೋಗಿದ್ದವು. ಅಂತಹ ಒಂದು ಪಾರಂಪರಿಕ ಸ್ಥಳವನ್ನು ಮರುಪತ್ತೆ ಮಾಡಿದ್ದು ಕಾಲಾನಂತರಗಳಲ್ಲಿ ಈ ಗುಹೆಗಳು ದಟ್ಟ ಅರಣ್ಯದ ನಡುವೆ ಮರೆಯಾಗಿದ್ದವು. ಕ್ರಿಸ್ತಶಕ 1819ರಲ್ಲಿ ಬ್ರಿಟಿಷ್ ಸೇನಾ ಅಧಿಕಾರಿಯೊಬ್ಬರು ಹುಲಿ ಬೇಟೆಯಾಡುವಾಗ ಆಕಸ್ಮಿಕವಾಗಿ ಈ ಗುಹೆಗಳು ಪತ್ತೆಯಾದವು. ಅಜಂತಾ ಗುಹೆಗಳು ಕೇವಲ ಗುಹೆಗಳಲ್ಲ, ಅದೊಂದು ಪ್ರವಾಸಿ ತಾಣವಲ್ಲ, ಭಾರತೀಯ ಇತಿಹಾಸ ಮತ್ತು ಕಲಾ ಸಂಸ್ಕೃತಿಯ ಸಾಕ್ಷಿಯಾಗಿ ನಿಂತಿದೆ. ಹಾಗಾಗಿ 1983ರಲ್ಲಿ ಯುನೆಸ್ಕೋ ಇದನ್ನು ವಿಶ್ವ ಪಾರಂಪರೆಯ ತಾಣವೆಂದು ಘೋಷಿಸಿದೆ. ಮಹಾರಾಷ್ಟ್ರದ ಔರಂಗಾಬಾದ್ನಿಂದ 95 ಕಿಲೋಮೀಟರ್ ದೂರದಲ್ಲಿರುವ ಅಜಂತಾ ಗುಹೆಗಳು ಬೌದ್ಧ ಧರ್ಮದ ಇತಿಹಾಸ ಮತ್ತು ಪ್ರಾಚೀನ ಭಾರತೀಯ ಕಲೆಯ ಅದ್ಭುತ ಕೇಂದ್ರಗಳಾಗಿವೆ. ಸರಿಸುಮಾರು ಕ್ರಿಸ್ತ ಪೂರ್ವ 2ನೇ ಶತಮಾನದಿಂದ 5ನೇ ಶತಮಾನದವರೆಗೆ ನಿರ್ಮಿಸಲಾದ ಈ ಗುಹೆಗಳು ಭಿತ್ತಿ ಚಿತ್ರಗಳು ಮತ್ತು ಶಿಲ್ಪಕಲೆಗಳಿಗೆ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿವೆ. ಪ್ರಪಂಚದಾದ್ಯಂತ ಪ್ರವಾಸಿಗನನ್ನ ಕೈ ಬೀಸಿ ಕರೆಸಿಕೊಳ್ಳುತ್ತಿದೆ ಅಜಂತಾ ಗುಹೆಗಳು. ಡ್ರಾಗನ್ ದೇಶದಲ್ಲಿ ಅತಿ ಹೆಚ್ಚು ಪ್ರೀತಿಸುವ ಪೂಜಿಸುವ ಅಲ್ಲಿನ ಆರಾಧ್ಯ ದೈವವಾಗಿರುವ ಬುದ್ಧನನ್ನು ನೋಡಲು ಚೀನಾ, ಜಪಾನ್, ಕೊರಿಯಾ, ಶ್ರೀಲಂಕಾ, ಥೈಲ್ಯಾಂಡ್, ತೈವಾನ್ ಹೀಗೆ ಈ ಪ್ರಾಂತ್ಯದ ಜನರು ಇತ್ತ ಬರುತ್ತಾರೆ. ಪ್ರತಿಯೊಂದು ಕಲ್ಲುಗಳು ನೂರಾರು ಕತೆ ಹೇಳುತ್ತವೆ. ಆ ಗುಹಾಂತರ ದೇವಾಲಯಗಳು ಭಾರತದ ಕಲೆಯ ತೊಟ್ಟಿಲು. ಅದರಲ್ಲಿಯೂ ಶಿಲ್ಪಶಾಸನ ಮತ್ತು ಭಾರತೀಯ ಇತಿಹಾಸದ ಪುರಾವೆಗಳನ್ನು ಮತ್ತೆ ಮತ್ತೆ ಸಾರಿ ಸಾರಿ ಹೇಳುವ ಆ ಕಾಲಘಟ್ಟದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಧರ್ಮ, ಭೇದ, ಪಂಥ ಇವುಗಳು ಹೇಗೆಲ್ಲ ಇದ್ದವು ಎಂಬುದಕ್ಕೆ ಇದು ಸಾಕ್ಷಿಯಾಗಿ ನಿಲ್ಲುತ್ತವೆ. ಸಾರ್ವತ್ರಿಕವಾಗಿ ಬೌದ್ಧ ಧಾರ್ಮಿಕ ಕಲೆಯ ಮೇರು ಕೃತಿಗಳು ಎಂದು ಪರಿಗಣಿಸಲಾಗಿದೆ. ಗುಹೆಗಳು ಪ್ರಾಚೀನ ಭಾರತೀಯ ಕಲೆಯ ಅತ್ಯುತ್ತಮ ಉಳಿದಿರುವ ಉದಾಹರಣೆಗಳಲ್ಲಿ ವರ್ಣಚಿತ್ರಗಳು ಮತ್ತು ರಾಕ್ ಕಟ್ ಶಿಲ್ಪಗಳನ್ನು ಒಳಗೊಂಡಿವೆ. ವಿಶೇಷವಾಗಿ ಭಾವಾಭಿವ್ಯಕ್ತಿ ವರ್ಣಚಿತ್ರಗಳು ಸನ್ನೆ, ಭಂಗಿ ಮತ್ತು ರೂಪದ ಮೂಲಕ ಭಾವನೆಗಳನ್ನು ಪ್ರಸ್ತುತಪಡಿಸುತ್ತವೆ. ಅಜಂತಾ ಗುಹೆಗಳನ್ನು ಹಲವಾರು ಮಧ್ಯಕಾಲೀನ ಯುಗದ ಚೀನಿ ಬೌದ್ಧ ಪ್ರವಾಸಿಗರ ಆತ್ಮಚರಿತ್ರೆಯಲ್ಲಿ ಉಲ್ಲೇಖಿಸಲಾಗಿದೆ. ಆಕಸ್ಮಿಕವಾಗಿ ಪತ್ತೆ ಹಚ್ಚುವ ತನಕ ಅದು ಕಾಡಿನಿಂದ ಮುಚ್ಚಲ್ಪಟ್ಟಿತ್ತು.
ಮತ್ತು 1819ರಲ್ಲಿ ಹುಲಿ ಬೇಟೆಯ ಪಾರ್ಟಿಯಲ್ಲಿ ವಸಾಹತುಶಾಹಿ ಬ್ರಿಟಿಷ್ ಅಧಿಕಾರಿ ಕ್ಯಾಪ್ಟನ್ ಜಾನ್ ಸ್ಮಿತ್ ಅವರು ಪಾಶ್ಚಿಮಾತ್ಯ ಗಮನಕ್ಕೆ ತಂದರು. ಇಂತಹ ಪುಣ್ಯ ನೆಲ ಭಾರತ. ಧರ್ಮ, ಭೇದ, ಪಂಥ ಎಲ್ಲವುಗಳ ಮೀರಿದ ಈ ನೆಲದಲ್ಲಿ, ಈ ಮಣ್ಣಿನಲ್ಲಿ ಅಡಗಿ ಕುಳಿತಿರುವ ಅದೆಷ್ಟೋ ಅಭೇದ್ಯ ಶಿಲ್ಪಕಲಾ ಕೃತಿಗಳು ಇಂದಿಗೂ ಲಭ್ಯ. ಅಂದಿನ ತಲೆಮಾರಿನ ಕಲಾವಿದರ ಕೊಡುಗೆ. ಭಾರತೀಯ ಸ್ತ್ರೀಯರ ಸಹಜವಾದ ಶರೀರ ಭಂಗಿ, ಪ್ರಮಾಣ, ಅಲಂಕಾರ, ಮಾರ್ಧವ, ಲಾವಣ್ಯಗಳನ್ನು ನಿರ್ದೇಶಿಸುತ್ತವೆ. ದೇವಾನು ದೇವತೆಗಳ, ಅಪ್ಸರೆಯರ ಚಿತ್ರಣವಿದೆ. 1 ಮತ್ತು 2ನೆಯ ಗುಹಾಲಯದಲ್ಲಿ ಪುಲಕೇಶಿಯ ಆಸ್ಥಾನವನ್ನು, ಪರ್ಷಿಯಾ ರಾಯಭಾರಿಗಳ ಆಗಮನವನ್ನು ಜೀವಂತವಾಗಿ ಚಿತ್ರಿಸಿದ್ದಾರೆ. ಸೌಮ್ಯತೆ, ಅಸದೃಶವಾದ ಕುಂಚ ಕೌಶಲ್ಯ, ಎಣೆ ಇಲ್ಲದ ವರ್ಣ ವಿನ್ಯಾಸದ ವೈಖರಿ, ಅಸಾಧಾರಣ ಪ್ರೌಢಿಮೆ ಇವುಗಳಿಗೆ ಅಜಂತಾ ಭಿತ್ತಿ ಚಿತ್ರಗಳು ಅದ್ವಿತೀಯ ನಿದರ್ಶನಗಳಾಗಿವೆ ಎಂದು ಕಲಾ ವಿಮರ್ಶಕರು ಪ್ರಶಂಸಿಸಿದ್ದಾರೆ. ಈ ಎಲ್ಲವುಗಳು ಭಾರತೀಯ ಕಲೆ, ಸಂಸ್ಕೃತಿ, ಶಿಲ್ಪಕಲೆ ಇವುಗಳಿಗೆ ಹಿಡಿದ ಕನ್ನಡಿಯೇ ಸರಿ. ಆರ್ಭಟಿಸುವ ಮಳೆಗಾಳಿಗೆ, ಪ್ರಕೃತಿಯ ವಿಕೋಪಗಳಿಗೂ ಬಲಿಯಾಗದ ಈ ಒಂದು ಐತಿಹಾಸಿಕ ಪಾರಂಪರಿಕ ಸ್ಥಳಗಳು ಅದ್ಯಾವ ಹೀನ ಮನಸ್ಥಿತಿಯ, ಕ್ರೌರ್ಯದ, ವಿಕೃತ ಮನಸ್ಸುಗಳಿಗೆ ಬಲಿಯಾಗಿ ಹೋದವು. ಇವುಗಳು ಭಾರತೀಯ ನೆಲದ ಅಸ್ಮಿತೆ. ಅಷ್ಟು ದೊಡ್ಡ ಅಗಾಧ ಬಂಡೆಗಳನ್ನ, ಶಿಲ್ಪಕಲೆಯನ್ನ ಕೊಂದವರಾರು? ಈ ತಾಣಗಳು ನಾಳಿನ ಪೀಳಿಗೆಗೆ ನೆನ್ನೆಯ ಕತೆ ಹೇಳುವ ಪುರಾವೆಗಳು. ಒಂದು ದೇಶದ ಇತಿಹಾಸ ಸಾರುವ ಸಮಗ್ರ ಕುರುಹುಗಳು. ಅಂದಿನ ಕಾಲದ ಕಥಾನಕ ಇಂದಿಗೂ ಜೀವಂತ ನಿದರ್ಶನ. ಯುಗ ಯುಗಗಳು ಉರುಳಿದರೇನಂತೆ ಗತಕಾಲವನ್ನ ಸಾರಿ ಸಾರಿ ಹೇಳುವ ಅಜಂತ ಎಲ್ಲೋರ ನಮ್ಮೆಲ್ಲರ ಅಸ್ಮಿತೆ. 2000 ವರುಷಗಳ ಹಿಂದಿನ ಇತಿಹಾಸವನ್ನ ಸಾರಿ ಸಾರಿ ಹೇಳುವ ಸಮಗ್ರ ಕೃತಿ. ಕನ್ನಡ ರಾಜಮನೆತನಗಳ ಹೆಜ್ಜೆಯ ಗುರುತು. ನೋಡಲೇಬೇಕಾದ ಐತಿಹಾಸಿಕ ಸ್ಥಳ. ಬಿಡುವಿನ ವೇಳೆಯಲ್ಲಿ ನೀವು ಒಂದೊಮ್ಮೆ ಭೇಟಿ ಕೊಡಿ. ಇದು ಭಾರತೀಯರ ಆರಾಧ್ಯ, ಭಾರತೀಯರ ಅಸ್ಮಿತೆ ಅಜಂತ ಎಲ್ಲೋರ ಎಲ್ಲರನ್ನ ಕೈಬೀಸಿ ಕರೆಯುತ್ತಿದೆ. ಸುದ್ದಿ ಕೊಟ್ಟಿದ್ದು ನಾನು, ನಿಮ್ಮ ಮನೆಯ ಮಗ ಬೆಳ್ಳಿ ಚುಕ್ಕಿ ವೀರೇಂದ್ರ.